ಗೆಳೆಯರೆ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈಗಾಗಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬದಲಾವಣೆ, ಬೇಕಾದಷ್ಟು ಸಂಚಲನಗಳನ್ನ ನೋಡಿದ್ದೇವೆ. ಯಾಕಂದ್ರೆ ಅಧಿಕಾರದ ಹಂಚಿಕೆ, ವೈಯಕ್ತಿಕ ವರ್ಚಸ್ಸು, ಹೈಕಮಾಂಡ್ ತೀರ್ಮಾನಗಳು ಹಾಗೂ ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳು ಹೀಗೆ ಹಲವು ಮೂಲಗಳಿಂದ ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಬಿರುಗಾಳಿಗಳು ಬೀಸಿ ತಂಪಾಗಿದೆ. ಕೆಲವರಲ್ಲಿ ಬಿಸಿಗಾಳಿ ಬೀಸುತ್ತಲೇ ಇವೆ. ಕೆಲವೊಂದಿಷ್ಟು ನಾಯಕರಲ್ಲಿ ಮಾತ್ರ ಆ ಬಿಸಿಗಾಳಿ ಕಾಲಕ್ರಮೇಣ ಆಗಾಗ ಬೀಸುತ್ತಲೇ ಇರುತ್ತವೆ. ಕಾರಣ ಅಧಿಕಾರದ ಆಸೆ, ಹಣ ಅಷ್ಟೇ ಅಲ್ಲ, ಜನಬೆಂಬಲವೂ ಕೂಡ. ಇದೇ ತರಹದ ವಾತಾವರಣವೊಂದು ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ತಲೆ ಎತ್ತಿದೆ. ಗೆಳೆಯರೆ, ಈ ಹಿಂದೆ ಸಿಎಂ ಸಿದ್ದರಾಮಯ್ಯರವರ ಸಿಎಂ ಕುರ್ಚಿ ಬದಲಾವಣೆಯ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ರವರಿಗೆ ಅಧಿಕಾರವನ್ನ ಕೊಡಬೇಕು ಅಂತಕ್ಕಂತಹ ಸುದ್ದಿ ಇತ್ತಲ್ಲ ನೋಡಿ, ಅದೇ ರೀತಿಯ ಸುದ್ದಿ ಬಂದು ಇವಾಗ ಸೋಷಿಯಲ್ ಮೀಡಿಯಾ ಪೋಸ್ಟರ್ಗಳಿಗೆ, ಜನಸಾಮಾನ್ಯರ ಕುತೂಹಲಗಳಿಗೆ ಕಾರಣವಾಗಿಬಿಟ್ಟಿದೆ. ಅದೇನಂತೀರಾ? ಅದುವೇ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂತಹ ವಿಚಾರವಾಗಿ ಅವರ ಪುತ್ರಿ ಕೊಟ್ಟಂತಹ ಹೇಳಿಕೆ ರಾಜ್ಯದ ಜನತೆಯಲ್ಲಿ, ರಾಜಕೀಯ ವಲಯದಲ್ಲಿ ಒಂದು ಬಹುದೊಡ್ಡ ಕುತೂಹಲವನ್ನೇ ಸೃಷ್ಟಿಸಿದೆ. ಆ ಸಂಸದೆ ಯಾಕಾಗಂದ್ರು? ಮತ್ತೊಮ್ಮೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯಾಗುವ ಸಾಧ್ಯತೆಗಳೇನಾದ್ರೂ ಇದೆಯಾ? ಡಿ.ಕೆ.ಗೆ ಈ ರೀತಿಯ ಕುರ್ಚಿ ಅಲುಗಾಡುವ ಭಯವೇನಾದ್ರೂ ಇದೆಯಾ? ರಾಜಕೀಯ ಟಗರ್ಯಾಕೆ ಸದ್ದಿಲ್ಲದೆ ಗುಟ್ರಾಗ್ತಿದೆ? ಏನಾಗ್ತಿದೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಕು ಮುಂಚೆ ಮೊದಲ ಬಾರಿ ನಿಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಮಾಹಿತಿಗಾಗಿ ಮೆಚ್ಚುಗೆ ನೀಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮುಂದಿನ ನೋಟಿಫಿಕೇಶನ್ ಪಡೆಯಿರಿ ಹಾಗೂ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ. ಗೆಳೆಯರೆ, ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಸುಮಾರು 3 ವರ್ಷಗಳೇ ಕಳೆದು ಹೋಗ್ತಿದೆ. ಆದರೆ ಸಿದ್ದರಾಮಯ್ಯರವರು ಸಿಎಂ ಪಟ್ಟದಲ್ಲಿದ್ದಾಗ ಗದ್ದುಗೆ ಗುದ್ದಾಟಗಳು, ಅಂದ್ರೆ ಸಚಿವ ಸ್ಥಾನಕ್ಕೆ ಈ ರೀತಿಯ ಪೈಪೋಟಿಗಳೇನು ಕಂಡು ಬಂದಿರಲಿಲ್ಲ. ಆದರೆ ಸಿಎಂ ಸಿದ್ದು ವಿನಯಪೂರ್ವಕವಾಗಿ ಪಟ್ಟತ್ಯಾಗ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ ನಂತರ ಅವರ ಅಧಿಕಾರದ ಆಡಳಿತದಲ್ಲಿ ಒಂದು ರೀತಿ ಆತಂಕಗಳು, ಆಪರೇಷನ್ಗಳು, ಇರುಸು ಮುನಿಸುಗಳು ಈವರೆಗೂ ಕೂಡ ಸಂಚಲನ ಮೂಡಿಸುತ್ತಲೇ ಇವೆ. ಸರ್ಕಾರ ರಚನೆಯಾಗಿ 1 ತಿಂಗಳಾದರೂ ಸಹ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಯಾಕಿದು ಇಷ್ಟೊಂದು ಡಿಲೇ ಆಗ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಾದ್ರೆ ಇದೇ ರಾಜಕೀಯದ ಚದುರಂಗದಾಟ ಅಂತ ಅರ್ಥವಾಗುತ್ತೆ. ಯಾಕಂದ್ರೆ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಖ್ಯಾತೆಗಳು ಆಯ್ತಲ್ಲ ನೋಡಿ, ಅದೇ ರೀತಿಯ ಖ್ಯಾತೆಗಳೇನಾದ್ರೂ ಬರ್ಬೋದಾ ಅಂತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರನ್ನ ಕಾಡ್ತಿದೆಯಾ ಗೊತ್ತಿಲ್ಲ. ಆದರೆ ಈ ವ್ಯಕ್ತಿಯ ಈ ಹೇಳಿಕೆಗಳು ಮಾತ್ರ ಡಿ.ಕೆ. ಅವರ ಕುರ್ಚಿಯನ್ನ ಅಲುಗಾಡಿಸೋದರಲ್ಲಿ ಅನುಮಾನವೇ ಇಲ್ಲ. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ನನಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ನೀಡಿ ಅದರ ಜೊತೆ ಒಂದು ಪವರ್ಫುಲ್ ಮಿನಿಸ್ಟರ್ ಸ್ಥಾನವನ್ನು ನೀಡಿ ಅಥವಾ ಡಿ.ಸಿ.ಎಂ ಆಗಿ ಆಯ್ಕೆ ಮಾಡಿ ಅಂತಕ್ಕಂತಹ ಬೇಡಿಕೆಯನ್ನ ಇಟ್ಟಿದ್ರು. ಈ ವಿಚಾರವಾಗಿ ಹೈಕಮಾಂಡ್ ಸೇರಿದಂತೆ ಡಿ.ಕೆ. ಅವರಿಗೂ ಕೂಡ ಒಂದಿಷ್ಟು ತಲೆನೋವು ಉಂಟಾದರೂ ಸಹ ಅವರಿಗೆ ಸಚಿವ ಸ್ಥಾನವನ್ನ ನೀಡಿ ಅವರನ್ನ ಸಮಾಧಾನ ಮಾಡಲಾಗಿತ್ತು. ಆದರೆ ಆ ವ್ಯಕ್ತಿಯ ಮಾತುಗಳು ಮಾತ್ರ ಸಮಾಧಾನಕರವಾಗಿರಲಿಲ್ಲ. ಕೆಲವು ದಿನಗಳಿಂದಷ್ಟೇ ಅವರು ಹೇಳಿದ ಮಾತು ಹೇಗಿತ್ತು ಅಂದ್ರೆ, ಅವರೇನಾದರೂ ಹೊಸದಾಗಿ ಸಚಿವ ಸಂಪುಟವನ್ನ ಪುನರ್ ವಿಂಗಡಣೆ ಮಾಡೋದಾದ್ರೆ ಒಂದಿಷ್ಟು ದಿನಗಳ ಕಾಲ ಡಿ.ಕೆ. ಅವರ ಕುರ್ಚಿ ಅಲುಗಾಡುತ್ತೆ ಅಂತಕ್ಕಂತಹ ಮಾತುಗಳನ್ನು ಕೂಡ ಹೇಳಿ ಅದು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕುತೂಹಲಗಳನ್ನು ಮೂಡಿಸಿತ್ತು. ಇದೇ ವ್ಯಕ್ತಿಯ ವಿಚಾರವಾಗಿ ಇವಾಗ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ತಂದೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂತಹ ಮಾತು ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಈ ವಿಚಾರವಾಗಿ ರಾಜ್ಯದ ಜನತೆಯಲ್ಲಿ ಹುಟ್ಟಿರೋ ಪ್ರಶ್ನೆ ಏನಂದ್ರೆ, ನಮಗೇನಾದ್ರೂ ಮತ್ತೊಬ್ಬ ಅಹಿಂದ ವರ್ಗದ ಮುಖ್ಯಮಂತ್ರಿ ಸಿಕ್ಕಿಬಿಡ್ತಾರ ಅಂತಕ್ಕಂತಹ ಕುತೂಹಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇವರ ಹೇಳಿಕೆಗಳಂತೆ ಡಿ.ಕೆ. ಶಿವಕುಮಾರ್ ರವರೇನಾದರೂ ಅವರ ಕುರ್ಚಿಯನ್ನ ಬೇರೊಬ್ಬರಿಗೆ ಬಿಟ್ಕೊಡ್ಬೇಕಾದಂತಹ ಪರಿಸ್ಥಿತಿ ಏನಾದರೂ ಬರುತ್ತಾ ಗೊತ್ತಿಲ್ಲ. ಆದರೆ ಇವರ ಮಾತುಗಳು ಮಾತ್ರ ಪದೇ ಪದೇ ರಾಜಕೀಯ ವಲಯದಲ್ಲಿ ಬಿಸಿ ಸುದ್ದಿಗಳನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ವಿಚಾರವಾಗಿ ಹೈಕಮಾಂಡ್ ಮತ್ತು ಡಿ.ಕೆ. ನಿರ್ಧಾರ ಏನಿದೆ ಅನ್ನೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ.
ಗೆಳೆಯರೇ, ರಾಜಕೀಯ ನಾಯಕರು ಅವರವರ ವರ್ಚಸ್ಸಿಗೆ ಹಣದ ಬೆಂಬಲದಿಂದ ತಮ್ಮ ಬೆಂಬಲಿಗರಿಂದ ಈ ರೀತಿಯ ಹೇಳಿಕೆಗಳನ್ನು ಪಡೆಯೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಇಲ್ಲಾಗ್ತಾ ಇರೋದು ಅಷ್ಟೇ ಅಂತಲ್ಲ, ಈಗಾಗಲೇ ಬೆಳಗಾವಿ ಸಾಹುಕಾರ ಸಚಿವ ಸಂಪುಟದ ಪ್ರಭಾವಿ ಸಚಿವರು, ರಾಜ್ಯದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡವರು. ಅದಷ್ಟೇ ಅಲ್ಲ, ಅಹಿಂದ ಅಸ್ತ್ರವನ್ನ ತಮ್ಮ ಚೆಕ್ಮೇಟ್ ಆಗಿ ಬಳಸ್ತಕ್ಕಂಥ ಸಾಮರ್ಥ್ಯ ಹೊಂದಿರೋ ನಾಯಕರಲ್ಲಿ ಇವರು ಮುಂಚೂಣಿ. ಇವರು ಸದ್ದಿಲ್ಲದೆ ರಾಜಕೀಯ ಪ್ರಾರಂಭಿಸಿದ್ರ ಅನ್ನೋದು ಎಲ್ಲರ ಗಮನ ಸೆಳೆದಿದೆ. ಇಲ್ಲಿ ಜಾರಕಿಹೊಳಿ ಬೆಳಗಾವಿಗೆ 3 ಸಚಿವ ಸ್ಥಾನ ನೀಡಬೇಕು, ನೀಡದಿದ್ರೆ ಮುಂದಿನ ನಡೆ ನೀವೇ ನೋಡಿ ಅನ್ನುವಂತಹ ಹೇಳಿಕೆ ರಾಜಕೀಯ ವಲಯದಲ್ಲಿ ಅದೊಂಥರ ಅಚ್ಚರಿ ಮೂಡಿಸಿತ್ತು. ಆ ಬಿಸಿಗಾಳಿ ತಂಪಾಯಿತು ಅನ್ನೋ ಅಷ್ಟರಲ್ಲೇ ಮತ್ತೊಂದು ಹೇಳಿಕೆ ವೈರಲ್ ಆಗಲಿಕ್ಕೆ ಶುರುವಾಗಿದೆ. ಇವರ ಹೇಳಿಕೆಗಳು ಹೈಕಮಾಂಡ್ ಸೇರಿದಂತೆ ರಾಜ್ಯ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಬೀಸಿದೆ. ಅವರ ಹೇಳಿಕೆಗಳನ್ನ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇಲ್ಲಿ ಬೆಳಗಾವಿ ಸಾಹುಕಾರನ ಆಟ ಬೇರೆನೇ ಇದೆ. ಸಿಎಂ ಸ್ಥಾನದಿಂದ ಅಹಿಂದ ನಾಯಕ ಸಿದ್ದು ಕೆಳಗಿಳಿದ ನಂತರ ಅದನ್ನ ಅವರ ಅಸ್ತ್ರವಾಗಿ ಬಳಸ್ಕೊಳ್ಳಿಕ್ಕೆ ಇರೋ ನಾಯಕ ಅಂದ್ರೆ ಅದುವೇ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಅವರು ಸಿದ್ದುವಿನಂತೆಯೇ ಬಹುಕಾಲದಿಂದ ಅಹಿಂದ ವರ್ಗದ ನಾಯಕರಾಗಿ ಗುರುತಿಸಿಕೊಂಡವರು. ಪದೇ ಈ ರೀತಿಯಾಗಿ ಹೇಳಿಕೆ ನೀಡಿದ್ರೆ ಇವರೇನು ಸಿಎಂ ಆಗ್ಬಿಡ್ತಾರ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಆದ್ರೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ನಂತರ ರಾಜಕೀಯ ವಲಯದಲ್ಲಿ ಸದ್ದಿಲ್ಲದೆ ಸ್ಥಾನಪಲ್ಲಟಗಳು ಶುರುವಾಗಿದೆ. ಈ ಹಿಂದೆಯೇ ಸಿಎಂ ಬದಲಾವಣೆ ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಅವರು, ನಾನು ಕೂಡ ಸಿಎಂ ಅಭ್ಯರ್ಥಿ, ನನ್ನ ಹಿಂದೆ 40 ಜನ ಶಾಸಕರ ಬೆಂಬಲ ಇದೆ ಅಂತಕ್ಕಂತಹ ಸುದ್ದಿ ಹೈಕಮಾಂಡ್ ಚರ್ಚೆಗೆ ಕಾರಣವಾಗಿತ್ತು. ಅದೇ ವಿಚಾರವನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ನಂತರ ಮುಂದಿನ ಅಹಿಂದ ನಾಯಕ ನಾನೇ ಅಂತಕ್ಕಂತಹ ಗಮನ ಏನಾದರೂ ಸೆಳೀತಾ ಇದ್ದಾರಾ ಗೊತ್ತಿಲ್ಲ. ಅಹಿಂದವನ್ನೇ ಅಸ್ತ್ರವಾಗಿಟ್ಕೊಂಡು ಮುಂದೆ ಡಿಕೆ ಅವರಿಗೆ ಪೈಪೋಟಿ ನೀಡಲಿಕ್ಕೆ ಸಿದ್ಧವಾಗ್ತಿದ್ದಾರಾ, ಅಥವಾ ಡಿಕೆ ಅವರಂತೆಯೇ ಸಿಎಂ ಆಗುವ ಕನಸು ಅವರನ್ನೂ ಸಹ ಕಾಡ್ಲಿಕ್ಕೆ ಶುರು ಆಯ್ತಾ? ಈ ಹೇಳಿಕೆ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಲ್ಲಿ ಒಂದಿಷ್ಟು ಭಯ ಉಂಟಾಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಈ ಮಾತು ಮಾತ್ರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗೋದ್ರಲ್ಲಿ ಅನುಮಾನಗಳೇ ಇಲ್ಲ. ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅವರ ನಡೆ ಹೇಗಿರುತ್ತೆ, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಾಗುವ ಬದಲಾವಣೆಗಳೇನು, ಹೈಕಮಾಂಡ್ನ ತೀರ್ಮಾನಗಳೇನು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.